ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಲಾಸ್ಟ್ ಟೈಮ್ ಹೇಳ್ದಾಗೆ ಇರ್ಪೋ ಫಾಲ್ಸ್ನ ನೋಡಿದ್ವಿ. ಆವಾಗ ಆ ವ್ಲಾಗಲ್ಲಿ ಹೇಳ್ದಾಗೇ ಇವತ್ತು ನಿಮ್ಮನ್ನ ಟೀ ಎಸ್ಟೇಟಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ವಿಡಿಯೋ ಸ್ಟಾರ್ಟಿಂಗಲ್ಲೇ ಕ್ಲಿಪ್ಸಲ್ಲಿ ನೋಡಿರ್ತೀರ ನೀವು ಏನೆಲ್ಲ ಇರ್ಬೋದು ಅಂತ. ಬನ್ನಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ. ಈ ಟೀ ಎಸ್ಟೇಟ್ ಒಂದು ಟಿ ಶೆಟ್ಟಿಗೇರಿ ಅಂತ ಒಂದು ಪ್ಲೇಸ್ ಇದೆ. ಅಲ್ಲಿ ಇರೋವಂಥದ್ದು ಪೊನ್ನಂಪೇಟೆಯಿಂದ ಕರೆಕ್ಟು 25 ಕಿಲೋಮೀಟರ್ ಆಗುತ್ತೆ. ಇರ್ಪೋ ಫಾಲ್ಸಿಂದ ಹೋಗ್ತೀರಿ ಅಂತಂದರೆ ಒಂದು 10 ಕಿಲೋಮೀಟರ್ ಆಗ್ಬೋದು. ಈ ಟೀ ಎಸ್ಟೇಟು ನೀವು ಎಲ್ಲಿ ತನಕ ನೋಡ್ತೀರ, ಕಣ್ಣು ಎಲ್ಲಿ ತನಕ ಹಸಿರಾಗಿ ಕಾಣ್ತಾ ಇರುತ್ತೆ, ಪೂರ್ತಿ ಅಲ್ಲಿ ತನಕ ಬರೀ ಟೀ ಎಸ್ಟೇಟೇ ಇದೆ. ನಾವು ಎಷ್ಟು ದೂರ ಇರ್ಬೋದು ಈ ಟೀ ಎಸ್ಟೇಟ್ ಅಂತ ಬೈಕಲ್ಲಿ ಹಾಗೆ ಹೋಗ್ತಾಯಿದ್ವಿ. 3 to 4 ಕಿಲೋಮೀಟರ್ಸ್ ಕಂಟಿನ್ಯೂಸ್ ಟೀ ಎಸ್ಟೇಟೇ ಇದೆ. ಟಾಟಾ ಟೀ ಎಸ್ಟೇಟ್ ಇದು. ನೋಡ್ತಾ ಇದ್ದೀರಲ್ಲ, ನಿಮ್ಗೆ ಎಲ್ಲಿ ತನಕ ಹಸಿರು ಕಾಣ್ತಿದೆ ಅದೆಲ್ಲ ಬರೀ ಟೀ ಎಸ್ಟೇಟೇ. ಟೀ ಎಸ್ಟೇಟು ಟೀ ಬೆಳೆಯೋಂಥ ಜಾಗದಲ್ಲಿ ಅತಿ ಹೆಚ್ಚು ಬಿಸಿಲು ಇರಬೇಕು, ಹಾಗೆ ಅತಿ ಹೆಚ್ಚು ಮಳೆನೂ ಇರಬೇಕು. ಹಾಗಾಗಿ ನೋಡಿ, ಸುತ್ತಮುತ್ತ ಅಕ್ಕಪಕ್ಕ ಎಲ್ಲೂ ಮರಗಳಿಲ್ಲ, ಎಲ್ಲೂ ನೆರಳಿಲ್ಲ. ಬಿಸಿಲು ಅಷ್ಟು ಚೆನ್ನಾಗಿರಬೇಕು. ಅಲ್ಲಲ್ಲಿ ಮಧ್ಯ ಸಿಲ್ವರ್ ಗಿಡಗಳಲ್ಲಿ ಮೆಣಸು ಬಳ್ಳಿ ಹಬ್ಬಿಸಿರ್ತಾರೆ, ಎಲ್ಲೋ ಒಂದೊಂದು ಮಧ್ಯ ಮಾತ್ರ. ಅದು ಬಿಟ್ಟರೆ ನೀವು ನೋಡಿದಾಗೆ ಬರೀ ಬಿಸಿಲೇ ಇರುತ್ತೆ. ಟೀ ಬೆಳೆಯುವಾಗ ಹಾಗೆ ಇರಬೇಕು, ನೀರು ನಿಲ್ಲಬಾರ್ದು. ಮೇಯ್ನ್ ಇಂಪಾರ್ಟೆಂಟ್, ಟೀ ಬೆಳೆಯುವಾಗ ನೀರು ನಿಲ್ಲಬಾರ್ದು ಜಾಗದಲ್ಲಿ. ಇಳಿಜಾರು ಪ್ರದೇಶ ಇರಬೇಕು, ಹಾಗೆ ಅಷ್ಟೇ ಬಿಸಿಲು ಇರಬೇಕು, ಅಷ್ಟೇ ಮಳೆನೂ ಇರಬೇಕು. ಆಗ ಮಾತ್ರ ಟೀ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ ನೀವು, ನಮ್ಮ ಲಕ್ಕಿಲಿ ನಾವು ಹೋಗೋ ಟೈಮಲ್ಲಿ ಟೀ ಕಟ್ ಮಾಡ್ತಾಯಿದ್ರು. ಅದನ್ನು ನೋಡೋಣ ನಾವು ಮುಂದೆ ಹೇಗೆಲ್ಲ ಕಟ್ ಮಾಡ್ತಾಯಿದ್ದಾರೆ ಅಂತ ತೋರಿಸ್ಕೊಡ್ತೀವಿ. ಬನ್ನಿ, ಮೊದಲು ಟೀ ಎಸ್ಟೇಟ್ ನೋಡ್ಕೊಂಡು ಬರೋಣ. ಇದು ಮಾರ್ನಿಂಗ್ ಟೈಮು ತುಂಬ ಚೆನ್ನಾಗಿರುತ್ತೆ, ಫಾಗ್ ಎಲ್ಲ ಇರುತ್ತೆ. ಎಷ್ಟೋ ಜನ ವಿಸಿಟರ್ಸ್ ಯಾವಾಗಲೂ ಇರ್ತಾರೆ, ಎನಿ ಟೈಮ್. ಯಾಕಂದರೆ ಇಲ್ಲಿ ಫೋಟೋ ತಗೋಬೇಕಂತಲೇ ಎಷ್ಟೋ ಜನ ಟೀ ಎಸ್ಟೇಟ್ಗೆ ವಿಸಿಟ್ ಮಾಡ್ತಾರೆ. ಅದು ನೋಡೋಕ್ಕೆ ಅಷ್ಟು ಹಸಿರಾಗಿರುತ್ತೆ, ಯಾವಾಗಲೂ ಎನಿ ಟೈಮ್ ನೀವು ನೋಡ್ಬೋದು. ಬನ್ನಿ, ಈಗ ಟೀನ ಹೇಗೆ ಕಟ್ ಮಾಡ್ತಾರೆ, ಹೇಗೆ ಅದನ್ನ ಕ್ಯಾರಿ ಮಾಡ್ತಾರೆ ಅಂತ ನೋಡೋಣ. ನೋಡಿ, ಮೊದಲೆಲ್ಲ ಬೆನ್ನಿಗೆ ಒಂದು ಚೀಲ ಥರ ಕಟ್ಕೊಂಡು ಕೈಯಲ್ಲಿ ಬಿಡಿಸ್ತಾಯಿದ್ರು. ಒಂದೊಂದೇ ಎಲೆನ ಬಿಡಿಸಿ ಬೆನ್ನಿಂದ ಇರೋ ಬ್ಯಾಗ್ಗೆ ಹಾಕ್ಕೊಂಡು ಅದನ್ನು ಸೇವ್ ಮಾಡ್ಕೋತಾಯಿದ್ರು. ಬಟ್ ಈಗ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಅಂದರೆ, ಟೀ ಬಿಡಿಸೋಕ್ಕೂ ಮಿಷಿನ್ ಬಂದಿದೆ ಈಗ, ಟ್ರಿಮ್ಮರ್ ಥರ ಸೇಮ್. ಎಷ್ಟು ಬೇಗ ಅವರು ಟೀನ ಕಟ್ ಮಾಡ್ತಾಯಿದ್ದಾರೆ ಅಂದರೆ, ಅಷ್ಟು ಫಾಸ್ಟ್ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಈಗ. ನೋಡ್ತಾ ಇರ್ಬೋದು ನೀವು. ಇವರಿಗೆ ಯಾವಾಗಲೂ ಕೆಲಸ ಇರುತ್ತೆ, ಯಾಕಂದರೆ ಒಂದು ಸೈಡು ಟೀನ ಕಟ್ ಮಾಡ್ದಂಗೆಲ್ಲ ಇನ್ನೊಂದು ಸೈಡ್ ಚಿಗುರು ಬಂದಿರುತ್ತೆ, ಇನ್ನೊಂದು ಸೈಡ್ ಮುಗಿ ಅಷ್ಟರಲ್ಲಿ ಮತ್ತೊಂದು ಸೈಡ್ ಬಂದಿರುತ್ತೆ. ಹೀಗೆ 3 to 4 ಕಿಲೋಮೀಟರ್ ಟೀನ ಕಟ್ ಮಾಡೋದು ಅಂದರೆ ನೀವೇ ಯೋಚನೆ ಮಾಡಿ ಅವರು ಎಷ್ಟು ಕಷ್ಟಪಡ್ತಾರೆ ಅಂತ. ನೋಡ್ತಾ ಇದ್ದೀರಲ್ಲ, ಆ ಮೇಲ್ಗಡೆ ಬಂದಿರೋ ಚಿಗುರು ಮಾತ್ರ ಟೀಗೆ ಬಳಸೋ ಅಂಥದ್ದು. ಎಲೆ ಸ್ವಲ್ಪ ಬಲ್ತಿರೋದು ಅದೆಲ್ಲ ಟೀಗೆ ಯೂಸ್ ಮಾಡಲ್ಲ. ಚಿಗುರು ಬಂದ ತಕ್ಷಣ ಅದನ್ನು ಕಟ್ ಮಾಡಿಬಿಡ್ತಾರೆ. ನೋಡಿ, ಆ ಥರ ಕಟ್ ಮಾಡಿ ಈ ಥರ ಒಂದು ದೊಡ್ಡದು ಬ್ಯಾಗ್ ಇಟ್ಕೊಂಡಿರ್ತಾರೆ. ಆ ಬ್ಯಾಗಿಗೆ ಎಲ್ಲ ಸ್ಟೋರ್ ಮಾಡಿಕೊಂಡು ಎಲ್ಲ ಒಂದು ಹತ್ರ ಕಲೆಕ್ಟ್ ಮಾಡಿ ಹಾಕೋತಾರೆ.
ನೋಡಿ ಎಷ್ಟು ನೀಟಾಗಿ ಕಟ್ ಮಾಡ್ತಾ ಇದ್ದಾರೆ ಅಂದರೆ ಒಂದೇ ಸಮ ಒಂದೇ ಸೈಜಲ್ಲಿ ನೋಡಿದ್ರಲ್ಲ ಅದು ಎಷ್ಟು ನೀಟಾಗಿ ಕವರ್ ಆಗಿದೆ ಅಂತ. ಈ ಟೀ ಎಸ್ಟೇಟ್ ಎಲ್ಲಿಗೆ ಎಂಡ್ ಆಗುತ್ತೆ ಅಲ್ಲಿ ಒಂದು ನದಿ ಹರಿಯುತ್ತೆ, ಅದನ್ನು ಬರ್ಪೋಳೆ ನದಿ ಅಂತ ಹೇಳ್ತಾರೆ. ಇದು ಸಮ್ಮರ್ ಸೀಸನ್ನಲ್ಲಿ ರಿವರ್ ರಾಫ್ಟಿಂಗ್ ಆ್ಯಕ್ಟಿವಿಟೀಸ್ ಎಲ್ಲ ನಡೆಯುತ್ತೆ. ಅದಕ್ಕೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ತುಂಬ ದೂರದಿಂದ ಬರ್ತಾರೆ. ಇಂಟ್ರೆಸ್ಟ್ ಇರೋರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ. ನೋಡೋಣ, ಆದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನೆಲ್ಲ ನಾನು ಕಲೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮಗೇನಾದರೂ ನೋಡಬೇಕಂತ ಆಸೆ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಆ ವಿಡಿಯೋನೂ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸುಮಾರು ಈ ಟಾಟಾ ಟೀ ಎಸ್ಟೇಟು ಓಪನ್ ಆಗಿದ್ದು 1914ರಲ್ಲಿ. ಇದು ಅಪ್ರಾಕ್ಸಿಮೇಟ್ಲಿ ಹೇಳ್ಬೇಕಂದ್ರೆ 1200 ಎಕರೆ ಇರ್ಬೋದು ಅಂತ ಅನಿಸುತ್ತೆ. ಎಕ್ಸಾಕ್ಟಾಗಿ ಗೊತ್ತಿಲ್ಲ ಇನ್ನು. ನೆಕ್ಸ್ಟು ಯಾರಾದರೂ ಟೀ ಎಸ್ಟೇಟ್ಗೆ ವಿಸಿಟ್ ಮಾಡಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಬಟ್ ಯಾರು ಈ ಜಾಗನ ಮಿಸ್ ಮಾಡ್ಕೋಬೇಡಿ. ಟೀ ಲವರ್ಸ್ ಯಾರೆಲ್ಲ ಇದ್ದೀರಾ ಈ ಪ್ಲೇಸ್ಗೆ ವಿಸಿಟ್ ಮಾಡಲೇಬೇಕು ಒನ್ ಟೈಮ್ ನೀವು. ಅದು ಎಷ್ಟು ಚೆನ್ನಾಗಿದೆ ಅಂದರೆ ಅವ್ರು ಕಟ್ ಮಾಡ್ತಾ ಇರೋ ಸೌಂಡು ಹನಿ ಬಿ ಥರ ಸೌಂಡ್ ಬರ್ತಾಯಿದೆ. ಅಷ್ಟು ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ ನಾವು. ಆ ಪ್ಲೇಸ್, ಅವರು ವರ್ಕ್ ಮಾಡ್ತಾ ಇರೋ ರೀತಿ ಅದೆಲ್ಲ ನೋಡೋಕ್ಕೆ ಒಂಥರ ಖುಷಿ ಕೊಡುತ್ತೆ. ನೆಕ್ಸ್ಟ್ ಟೈಮ್ ನೀವು ಮೀಟ್ ಮಾಡಿದಾಗ ನನಗೆ ಕಮೆಂಟ್ ಮಾಡಿ, ಓಕೆನಾ? ನೋಡಿ ಅವರೆಲ್ಲ ಹೀಗೆ ಎಲ್ಲ ಕಟ್ ಮಾಡಿ ಒಂದೊಂದು ಬ್ಯಾಗಿಗೆ ಹಾಕಿ ಕಲೆಕ್ಟ್ ಮಾಡ್ತಾರೆ. ಕಲೆಕ್ಟ್ ಮಾಡಿ ಎಲ್ಲೋ ಒಂದು ಕಡೆ ತೊಗೊಂಡೋಗಿ ಅದನ್ನು ನೆಕ್ಸ್ಟ್ ಟೀ ಪೌಡ್ರಾಗಿ ಕನ್ವರ್ಟ್ ಮಾಡ್ತಾರೆ. ನೋಡಿ ನಮ್ಮದು 2 ಐರಾವತ ಬೈಕ್ಗಳು. ನೋಡಿ ಈಗ ಒಂದು ಸ್ವಲ್ಪ ಈ ಥರ ಎಲೆ ತಗೊಂಡು ಅದನ್ನ ಚೆನ್ನಾಗಿ ರಬ್ ಮಾಡಿ ಸ್ಮೆಲ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಗೊತ್ತಾ. ಆ ಟೀ ಸ್ಮೆಲ್ ಅಷ್ಟು ಚೆನ್ನಾಗಿ ಬರ್ತಾ ಇದೆ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.